ರಾಜಣ್ಣ ಅವರು ಆರ್ ವಿ ದೇಶಪಾಂಡೆ ಅವರು ಭೇಟಿ ಕೊಟ್ಟಾಗ ಹೆರಿಗೆ ಆಸ್ಪತ್ರೆ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಪತ್ರಕರ್ತರಿಗೆ ನೀವು ಹೆರಿಗೆ ಮಾಡಿಸ್ಕೋತೀರಾ ಇಲ್ಲಿ ಅನ್ನೋ ಒಂದು ಉಡಾಫೆ ಮಾತು ಕೊಡ್ತಾರೆ. ನನಗೆ ಗೊತ್ತಿಲ್ಲ ಅದೇನು ಹೇಳಿದ್ರು, ನಾನು ನೋಡಿಲ್ಲ, ನಾನು ಗಮನದಿಲ್ಲ, ನಾನು ವಿಚಾರಿಸ್ತೀನಿ. ರಾಜಣ್ಣ ಬಿಜೆಪಿ ಹೋಗ್ತಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಬಾಲಕೃಷ್ಣ ಅವರು ಹೇಳಿದ್ದಾರೆ ಶಾಸಕರು ಆಗಲೇ ಆಹ್ವಾನ ಮಾಡಿದ್ದಾರೆ, ಸ್ವಾಗತ ಮಾಡಿದೆ, ಬಿಜೆಪಿ ಟಿಕೆಟ್ ಹಾಕಿದ್ದಾರೆ. ನೋಡಿ, ಈ ಬಿ ಜೆ ಪಿಯವರಿಗೆ ಅವ್ರದ್ದು ಇವತ್ತು ಅವರ ಶಕ್ತಿ ಕಮ್ಮಿ ಆಗಿದೆ. ಈಗ ಅವ್ರಿಗೆ ನಾಯಕರಿಲ್ಲ ಮತ್ತು ಇಶ್ಯೂ ಇಲ್ಲ. ನಮ್ಮ ರಾಜ್ಯದಲ್ಲಿ ನಾಯಕತ್ವನೂ ಇಲ್ಲ ಮತ್ತು ಯಾವುದೇ ಒಂದು ಇಶ್ಯೂನೂ ಅವ್ರ ಮುಂದೆ ಇಲ್ಲ, ಅಥವಾ ಯಾವುದೇ ಒಂದು ನಿರ್ದಿಷ್ಟವಾದಂಥ ಗುರಿ ಇಟ್ಕೊಂಡಿಲ್ಲ. ಅವ್ರಿಗೆ ಏನು ಸಿಕ್ಕಿದ್ರು ಕೂಡ ತೊಗೊಳೋಕೆ ತಯಾರಾಗ್ಬಿಟ್ಟಿದ್ದಾರೆ. ಈಗ ರಾಜಣ್ಣ ಅವರು ಹೋಗೋದು ಬರೋದು ಅದು ಖಂಡಿತವಾಗಿಯೂ ಇವರ ಒಂದು ಭ್ರಮೆ, ಮತ್ತು ಈ ರೀತಿಯಾದಂಥ ಹೇಳಿಕೆಗಳ ಅವಶ್ಯಕತೆ ಏನಿಲ್ಲ. ರಾಜಣ್ಣ ಅವರು ಇವತ್ತು ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ. ನಾವು ಮತ್ತು ಅವರು ಎಲ್ಲ ಒಂದೇನೇ ಇದ್ದೀವಿ. ಕ್ಯಾತ್ ಲ್ಯಾಬಿಗೆ ಮಾಡಿಸಿ ಈಗ ಅದಕ್ಕೆ ಅನುಮೋದನೆ ಕೊಡ್ತೀವಿ. ಅನುಮೋದನೆ ಕೊಟ್ಟು ಈಗ ರಾಜ್ಯದಲ್ಲಿ 3 ಜಿಲ್ಲಾ ಆಸ್ಪತ್ರೆಗಳನ್ನು ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಸಿ ವಿ ರಾಮನಗರ ಆಸ್ಪತ್ರೆ, ಹೊಸಪೇಟಿನ ಆಸ್ಪತ್ರೆ ಮತ್ತು ನಮ್ಮ ವೆನ್ಲಾಕಿನ ಆಸ್ಪತ್ರೆ. ಸೊ ಅಲ್ಲಿ ಮೂರು ಕಡೆನೂ ಕೂಡ ಈಗ ಪ್ರಾರಂಭ ಮಾಡೋದಕ್ಕೆ ನಾವು ತೀರ್ಮಾನ ತಗೊಳ್ತಾ ಇದ್ದೀವಿ. ವೆನ್ಲಾಕಲ್ಲಿ ಕ್ಯಾತ್ ಲ್ಯಾಬ್ ಇರಲಿಲ್ಲ. ಇದು ನಮ್ಮ ಜಿಲ್ಲಾ ಗೌರ್ಮೆಂಟ್ ಆಸ್ಪತ್ರೆಗಳು ಈ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ನಾವು ಕೊಡೋಕೆ ಹೋಗ್ತಾ ಇರಲಿಲ್ಲ. ಅದು ಏನೇ ಇದ್ರೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಅವ್ರು ಮಾಡ್ತಾಯಿದ್ರು. ಆದರೆ ನಾವು ಈಗ ಸ್ವಲ್ಪ ವಿಸ್ತರಿಸ್ಕೊಳ್ತಾ ಇದ್ದೀವಿ. ಇಲ್ಲಿದ್ರೆ ನಾವು ಇಲ್ಲೇ ಅನೇಕ ಜನರಿಗೆ ಅಲ್ಲಿಗೆ ಹೋಗೋದು ಬೇಕಾಗಿಲ್ಲಲ್ಲ. ಇಲ್ಲೇ ಏನು ಆಂಜಿಯೋಪ್ಲಾಸ್ಟಿ ಇಲ್ಲೇ ಮಾಡಿಸ್ಕೋಬೋದು. ನೋಡೋಣ, ಮುಂದೆ ನೋಡೋಣ. ಈಗ ಈ ಆಸ್ಪತ್ರೆನ ಇನ್ನೂ ಉನ್ನತ ಮಟ್ಟ ತೊಗೊಂಡು ಹೋಗ್ಬೇಕು. ಆಯ್ತಾ?